ವೀಕ್ಷಕರೇ, ತಮಗೆಲ್ರಿಗೂ ನಮಸ್ಕಾರ. ಗ್ರಾಮೀಣ ಭಾಗದತ್ತ ಹಾಗೂ ಅರಣ್ಯ ಅಂಚಿನಲ್ಲಿ ಅರಣ್ಯ ವ್ಯಾಪ್ತಿಯ ಒಳಗಡೆ ಇರ್ತಕ್ಕಂಥ ಜನಾಂಗ, ಆ ಜನಾಂಗ ಇವತ್ತು ಆದಿವಾಸಿ ಜನಾಂಗ. ಆದಿವಾಸಿ ಜನಾಂಗದವರು ಇವತ್ತು ಅರಣ್ಯ ವ್ಯಾಪ್ತಿಯಲ್ಲಿ ಹೇಗಿದ್ರು, ಹೇಗೆ ಬದುಕ್ತಾ ಇದ್ರು, ಈಗಿನ ಒಂದು ನಾಡಿನತ್ತ ಅವರು ಮುಖ ಮಾಡಿದ್ದು ಹೇಗೆ, ಯಾವ ರೀತಿ ಸಮಸ್ಯೆಗಳು, ಅವರ ಆಹಾರ ಪದ್ಧತಿಗಳಾಗಿರ್ಬೋದು, ಅವರ ಒಂದು ಜೀವನ ಶೈಲಿಗಳಾಗಿರ್ಬೋದು, ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಅಂತ ಮಾಹಿತಿ, ಅದು ಅವರ ಒಂದು ಬದುಕಿಯೂ ಕೂಡ ಸಮಸ್ಯೆಗಳೇನಿದೆ, ಮೂಲಭೂತ ಸೌಕರ್ಯಗಳು ಏನ್ ಬೇಕು ಅನ್ನೋ ಒಂದು ಸಂಪೂರ್ಣ ಅಂತ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ನನ್ನ ಜೊತೆಗಿದ್ದಾರೆ ಅಕ್ಕಿ ಪಿಕ್ಕಿ ಜನಾಂಗದ ರಾಜ್ಯಾಧ್ಯಕ್ಷರು. ಬನ್ನಿ ಮಾತಾಡ್ಸೋಣ ಅವರೊಂದಿಗೆ. ಸರ್ ನಮಸ್ಕಾರ. ಸರ್ ತಮಗೆ ಸರ್ ತಮ್ಮ ಸ್ವಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ಸರ್ ನಾವು ನಂಜೂರು ಸ್ವಾಮಿ ಅಂತ ನನ್ನ ಹೆಸರು. ನಮ್ಮ ಊರು ಪಕ್ಷಿರಾಜಪುರ. ನಾನು ಪಂಚಾಯತಿನಲ್ಲಿ ಒಂದು 20 ವರ್ಷದಿಂದ ಸಹ ಉಪಾಧ್ಯಕ್ಷರು ಮೆಂಬರ್ ಹಾಕಿ ಬರ್ತಿದ್ದೀನಿ. ಈಗ ನಾವು ನಮ್ಮ ಸಂಘದಲ್ಲಿ ನಾವು ಇಡೀ ಕರ್ನಾಟಕದಲ್ಲಿ ಒಂದು ಸಂಘ ಮಾಡಿದ್ದೀವಿ. ಅದರಲ್ಲಿ ನನಗೆ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಅದು ಜನಗಳು ಸ್ವಲ್ಪ ಆದಷ್ಟು ನಾವು ಹೆಲ್ಪ್ ಮಾಡ್ತಿದ್ದೀನಿ. ಆ ಕಡೆಗಳು ಓಡಾಡ್ಕೊಂಡು ರಾಜಕೀಯದಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಏನೇನು ಏನು ಸಿಗಬೇಕು, ಲೋನ್ ಆಗಲಿ, ಜಮೀನಾಗಲಿ, ಅವ್ರಿಗೇನು ಇಲಾಖೆ ಅರ್ಜಿಗಳಾಗಲಿ, ಪ್ರತಿಯೊಂದು ಯಾವುದು ಬಗೆಯಲ್ಲಿ ಯಾವ ಸ್ಕೀಮ್ ಐತೆ ಆ ಸ್ಕೀಮಲ್ಲಿ ಓಡಾಡ್ಕೊಂಡು ಕೊಡ್ಕೊಂಡು ಬರ್ತಿದ್ದೀನಿ ಸರ್. ಸರ್, ಈಗ ಹಳ್ಳಿಯ ಒಂದು ಈಗಲೂ ಕೂಡ ಏನಂತಾರೆ, ಮೊದಲು ತಾವು ಅರಣ್ಯ ಒಳಗಡೆನೆ ಇದ್ದಿದ್ರಿ, ಈಗ ನಾಡಿನತ್ತ ಬರ್ತಾ ಇದ್ರಿ. ಅರಣ್ಯ ಒಳಗಡೆ ಇದ್ದಂತ ಸಮಯದಲ್ಲಿ ಹೇಗಿತ್ತು, ನಾಡಿನತ್ತ ಬಂದಾಗ ತಮ್ಗೆ ಸಾಕಷ್ಟು ಅನುಭವಗಳು ಕೂಡ ಆಗಿರ್ಬೇಕು, ಸಮಸ್ಯೆಗಳು ಕೂಡ ಇದಾಗ್ತಿರ್ಬೋದು, ಹೇಗೆ ಅಂತ? ಸರ್ ನಮ್ಗೆ ನಾವು ಹೇಳ್ಬೇಕಾದ್ರೆ ಅಳು ಬಂದ್ಬಿಡ್ತದೆ ಒಂದೊಂದ್ಸತಿ. ಆ ತರ ಸಮಸ್ಯೆದಲ್ಲಿ ನಮ್ಗೆ ಸಾಕಿದ್ದಾರೆ ನಮ್ಮ ತಂದೆ ತಾಯಿಗಳು. ಸರ್ ಏನಂದ್ರೆ ಸರ್, ಮುಂಗಾರು ಮಳೆ ಅಂತ ಗೊತ್ತಲ್ಲ ಸರ್ ನಿಮ್ಗೆ, ಭಾರಿ ಗಾಳಿ, ಮಳೆ, ಗಾಳಿ, ಮೋಡಲ್ಲಿ ಕಸ್ಕೊಂಡ್ ಬಿದ್ದಂಗೆ ಆ ಥರ ಕಾಡಿನಲ್ಲಿ ಆ ಥರ ಆ ಕತ್ಲೆ ಟೈಮ್ನಲ್ಲಿ ಆ ಗಾಳಿ ಮಳೆ ಬಂದಾಗ ಆ ಹಾಕಿರೋ ಗುಡ್ಸ್ಲು ಹಾರಾರು ಹೊಂಟೋಗವೆ. ಒಂದೊಂದ್ಸತಿ ಹಾರ್ಕೊಂಡು ಹೋಗ್ಬಿಡುವಾಗ ಮಕ್ಕಳು ಮರಿಯೆಲ್ಲ ತಪ್ಕೊಂಡು, ಪಾಪ ಈ ಕಪಿ ಹೆಂಗೆ ತಾನು ಮಗುನ ತಪ್ಕೊಂಡು ಇದು ಆಗ್ತದೆ, ಹಂಗೆ ಮರಿ ಮಕ್ಕಳನ್ನ ತಪ್ಕೊಂಡು ನಮ್ಮ ತಂದೆ ದುಪ್ಟಿ ಇರ್ತದಲ್ಲ, ಒಂದು ಒತ್ಕೊಳ್ಳೋ ದುಪ್ಟಿ, ಆ ದುಪ್ಟಿನ ಸಹ ನಮ್ಮ ಮೇಲೆ ಕೌಚ್ಕೊಂಡು ಬೆಳಗ್ಗೆ ಗಂಟೆ ವಾಸ ಮಾಡ್ತಾರೆ ಕಾಡಿನಲ್ಲಿ. ಒಂದೊಂದ್ಸತಿ ಹಂಗಾಗಿದೆ. ಆಮೇಲೆ ಈ ಥರ ಆಗೋ ಮೇಲೆ ನಮಗೆ ನಮ್ಮ ತಂದೆ ಬರ್ತಾ ಜೀವನ ತುಂಬ, ಅವರಂದ್ರೆ ನಾವು ಪಕ್ಷಿ ಹಿಡಿಯೋದು ಜಾಸ್ತಿ. ನಾವು ಪಕ್ಷಿ ಅಂದರೆ ನೆವಿಲು, ಕಾರ್ಕೋಳಿ, ಗೌಜಲಕ್ಕಿ, ಈ ನಮ್ಮ ಮುಗಳಕ್ಕಿ, ಇವೆಲ್ಲ ನಾವು ಬೇಟೆ ಮಾಡ್ತಿದ್ದೆವು. ಮುಂಚೆ ಎಲ್ಲ ಬೇಟೆ ಮಾಡ್ಕೊಂಡು ಜೀವನ ಮಾಡ್ತಿದ್ವಿ. ಹೆಂಗಸರೆಲ್ಲ ಊರ ಮೇಲೆಲ್ಲ ಭಿಕ್ಷೆ ಬೇಡ್ಕೊಂಡು ಜಿನ್ಸಿ ತಗೊಂಬಂದು ಜೀವನ ಮಾಡ್ತಿದ್ದೆವು. ಬರ್ತಾ ಕಾಲಗಿದೆ ಮೇಲೆ ಆಮೇಲೆ ದೇವ್ರ ಮೇಲೆ ನಂಬಿಕೆ ನಮ್ದು ಜಾಸ್ತಿ. ದೇವ್ರ ಮೇಲೆ ನಮಗೆ ನಂಬಿಕೆ ಜಾಸ್ತಿ ಅಂದರೆ, ನಾವು ಏನು ಸಂಪಾದನೆ ಮಾಡ್ತೀವಿ ಒಂದೊಂದು ಕಾಸನ್ನ ಜಮಾ ಮಾಡಿ 1 ವರ್ಷದ ಮೇಲೆ ಆ ದೇವ್ರನ್ನ ಪೂಜೆ ಮಾಡೋದು. ದೇವ್ರು ಹೇಳ್ದಂಗೆ ನಾವು ನಡೀತಿದ್ದೆವು. ಅಂದರೆ ಸರ್, ಯಾವ್ದಾದ್ರು ಒಂದು ಈ ದಿಕ್ಕಿನಲ್ಲಿ ಹೋಗ್ಬೇಕು, ಕಾಡಿಗೆ ನಾವು ಈ ರಸ್ತೆ ತಗೊಂಡು ಹೋಗ್ಬೇಕು ಅಂತ ನಾವು ಮನಿಕೊಂಡ್ರು, ಆ ಕಡೆ ಗೂಬೆ ಕೂಗ್ತದೆ ರಾತ್ರಿ ಹೊತ್ತು, ಗೂ 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 ಅಂತ. ಹಂಗೆ ಕೂಗಿದ್ರೆ ನಾವು ಆ ದಿಕ್ಕಿನಲ್ಲಿ ಹೋಗಂಗಿಲ್ಲ. ಆ ತಕ್ಷಣ ದೇವ್ರಿಗೆ ಕಣಿ ಕೇಳೋದು, ಕಣಿ ಬಿಡೋದು. ಕಣಿ ಬಿಟ್ಟಾಗ ಮಗು ಆ ಕಡೆ ಹೋಗಬೇಡಿ, ನಿಮ್ಗೆ ತೊಂದರೆ ಐತೆ, ಈ ಕಡೆ ಹೋಗಿ, ಬಲ್ಗಡೆ ಹೋಗಬೇಡಿ, ಎಡಗಡೆ ಹೋಗಿ ನಿಮ್ಮ ಜೀವನಕ್ಕೆ ಅಂತ ಹಂಗೆ ಹೇಳ್ತಾರೆ. ಹಂಗೆ ಹೋಗುವ ನಾವು. ಅದೇ ಥರ ಎಲ್ಲರೂ ಪದ್ಧತಿ ನಮ್ಮದು. ಆಮೇಲೆ ಹೋಗುವಾಗ ರಸ್ತೆಯಲ್ಲಿ ಮುಂಚೆ ಒಂದು 4 ಜನ ಹೊಂಟೋಗ್ತೀವಿ ಅಂತ ಹೇಳಿ, ಹಿಂದೆ ಒಂದು 4-5 ಜನ ಬರ್ತಾವ್ರೆ. 2-3 ರಸ್ತೆ ಹೊಡೆದಿರ್ತದೆ. ಅವ್ರು ಗೊತ್ತಾಗೋದು ಹೆಂಗೆ ಈ ರಸ್ತೆಯಲ್ಲಿ ಹೋದ್ರು ಅಂತ. ಅದಕ್ಕೆ ನಾವು ನಮ್ಮ ಹಿರಿಯವ್ರು ಏನು ಮಾಡೋದು, ಸೊಪ್ಪನ್ನು ಕಡ್ಡಿ ಎಲ್ಲ ಮುರಿದು ಸೊಪ್ಪೆಲ್ಲ ಮುರಿದು ನಾವು ಯಾವ್ದು ರಸ್ತೆಯಲ್ಲಿ ಹೋಗ್ತೀವಿ ಆ ರಸ್ತೆಯಲ್ಲಿ ಹಾಕೋಗೋದು. ಹಾಕೊಂಡು ಹೋದ್ರೆ ಆ ಹಿಂದೆ ಬರೋರು, ನಮ್ಮ ಕಡೆಯವ್ರು ಹಿಂಗೆ ಹೋಗಿದ್ದಾರೆ ಆ ರಸ್ತೆಯಲ್ಲಿ. ಹಂಗೆ ಇನ್ನಾಗ ಮೊಬೈಲ್ ಇಲ್ಲ, TV ಇಲ್ಲ, ಏನಿಲ್ಲ, ಬರೀ ಕಾಡಿನಲ್ಲಿ ವನವಾಸ ಮಾಡೋದು ಬಹಳ ಕಷ್ಟನಿತ್ತು. ಆಮೇಲೆ ಆಗ್ಲೂ ಕೂಡ ಇಲ್ಲ, ಈಗಲೂ ಕೂಡ ಅಲ್ಲಿ ಕೆಲವೊಂದಿಷ್ಟು ಜನ ಅರಣ್ಯ ಒಳಗಡೆ ಇದ್ದಂತವ್ರ ಜನರಿಗೆ ಮೊಬೈಲ್ ಬಗ್ಗೆ ಬೆಳಕಿನ ಕೂಡ ಗೊತ್ತಿಲ್ಲ, ಅದ್ರ ಬಗ್ಗೆ ಕೂಡ ಗೊತ್ತಿಲ್ಲ. ಆ ತರ ಜೀವನ ಮಾಡ್ಕೊಂಡು ಬರ್ತಿದ್ದೋ. ಆಮೇಲೆ ನಮ್ಮಲ್ಲಿ ನಾವು ಹಕ್ಕಿ ಪಿಕ್ಕಿಯರು ಅಂತ ಹೇಳ್ತೀವಲ್ಲ, ಒಂದೇ ಜಾತಿ. ಅಂದ್ರೆ ಅದರೊಳಗೆ 5 ಪಂಗಡ ಇದೆ. ಚಾಮುಂಡಿ ಒಕ್ಕಲ್ದವರು, ಯಲ್ಲಮ್ಮ ಒಕ್ಕಲ್ದವರು, ದುರ್ಗಮ್ಮ ಒಕ್ಕಲ್ದವರು, ದುರ್ಗಿ ಒಕ್ಕಲ್ದವರು, ಆಮೇಲೆ ನಮ್ದು ಇನ್ನೊಂದು ಒಕ್ಕಲ್ ಐತೆ, ಅದು ಈ 5 ಒಕ್ಕಲ್ದವರು. ಈ 5 ಒಕ್ಕಲ್ದವರು ಇವ್ರಿಗೆ ಹೆಣ್ಣು ಕೊಡ್ಬೋದು, ಇವ್ರಿಗೆ ಹೆಣ್ಣು ಕೊಡ್ಬೋದು. ಒಂದೇ ಚಾಮುಂಡಿ ಒಕ್ಕಲ್ದವರು ಕೊಡೋಂಗಿಲ್ಲ ಅಂತಂದ್ರೆ ಅದಾಗಾಯ್ತು. ಒಂದೇ ಒಕ್ಕಲ್ದವ್ರಿಗೆ ಅವ್ರು ಎಷ್ಟೇ ದೂರನೇ ಇರಲಿ, ಅವ್ರು ಒಂದೇ ಒಕ್ಕಲ್ದವ್ರಿಗೆ ನಾವು ಹೆಣ್ಣು ಕೊಡೋಂಗಿಲ್ಲ, ಗಂಡು ತಗೊಳಂಗಿಲ್ಲ. ನಾವು ಚಾಮುಂಡಿ ಒಕ್ಕಲ್ದವ್ರು ಎಲ್ಲಮ್ಮ ಕೊಡ್ಬೋದು, ಎಲ್ಲಮ್ಮ ಒಕ್ಕಲ್ದವರು ದುರ್ಗಮ್ಮ ಕೊಡ್ಬೋದು, ದುರ್ಗಮ್ಮ ಕೊಡ್ಬೋದು, ದುರ್ಗಿ ಒಕ್ಕಲ್, ಈ ತರ ಪಂಗಡ ಹೆಣ್ಣು ಗಂಡು ಬದಲಾಯಿಸ್ತೀವಿ. ಈಗಲೂ ಕೂಡ ಅದೇ ರೀತಿ. ಈಗಲೂ ಅದೇ ರೀತಿ.
ಹಂಗೆ ಮಾಡ್ಕೊಂಡು ಜೀವನ ಮಾಡೋದು. ಆಮೇಲೆ ವರ್ಷಕ್ಕೆ ಮಾಮೂಲಿ ಹಬ್ಬ ಮಾಡೋದು. ಚಾಮುಂಡಿ ಒಕ್ಕಲವ್ರಿಗೆ ಕೋಣ ಕಡಿತಾರೆ, ನಮ್ಗೆಲ್ಲ ಒಕ್ಕಲ್ದವ್ರು ನಾವು ಮರಿ ಕಡಿತೀವಿ. ನಾವು ವರ್ಷ ಪೂಜೆ ಮಾಡ್ಕೊಂಡು ಈಗ ಪೂಜೆ ಮಾಡಿದ್ರೆ ಎಲ್ಲರಿಗೂ ಹಂಚಬೇಕು. ಎಲ್ಲರಿಗೂ ಒಂದು ಕಡೆಯಿಂದ ಹಂಚಿಬಿಟ್ಟು ತಿನ್ಬೇಕು. ಒಂದೇ ಕಡೆ ಅವ್ನು ತಿನ್ನೋಂಗಿಲ್ಲ, ಹಂಗೆ ಎಲ್ಲ ಕಡೆ ಹಂಚ್ಬೇಕು, ತಿನ್ಬೇಕು. ಅದು ದೇವ್ರು ಒಪ್ತದೆ. ಇಲ್ಲದ ನಾವು ಅದು ತಿನ್ನೋದು ಅಭ್ಯಾಸನೂ ಇಲ್ಲ ನಮ್ಮಲ್ಲಿ. ಆಮೇಲೆ ಈ ತರ ಮಾಡ್ಕೊಂಡು ಬರುವಾಗ ಹಬ್ಬ ಹರಿದಿನಗಳೆಲ್ಲ ಹೇಗಿರುತ್ತೆ, ಆಗಿನ ಸಮಯ ಹೇಗಿತ್ತು, ಈಗಿನ ಹಬ್ಬ ಹರಿದಿನಗಳು ಹೇಗಿರುತ್ತೆ ಸರ್? ಆಗಲೊಂದು ಅಂದ್ರೆ ಅದೇ ಈ ಹಬ್ಬ ನಾವು ಭೇಟಿ ಮಾಡೋದು, ಬರೋದು, ನ್ಯಾಯ ಕುತ್ಕೊಂಡು ದೇವ್ರ ಬಗೆಯಲ್ಲಿ ಮಾತಾಡೋದು, ಹೆಣ್ಣು ಗಂಡದಲ್ಲಿ ಮಾತಾಡೋದು, ಆಮೇಲೆ ನೀರ ತರಿಸೋದು. ನೀರ ಅಂದ್ರೆ ಗೊತ್ತಲ್ಲ, ಆ ನೀರ ಆ ಕಾಲದಲ್ಲಿ ಜಾಸ್ತಿ ಇರ್ತಿತ್ತು. ನೀರ ಅಂದ್ರೆ ಹೆಂಡನ್ನು ಹೇಳ್ತಾರೆ, ನೀರನ್ನು ಹೇಳ್ತಾರೆ. ಆ ನೀರದ್ದು ತಗೊಂಡ್ಬಂದು ಒಂದೊಂದು ಅರ್ಬಿ ಅಂದ್ರೆ ಚೌರಿಗೆ, ಆ ಅರ್ಬಿ ತುಂಬಾ ತಗೊಂಡ್ಬಂದ್ಬಿಟ್ಟು ಆ ನ್ಯಾಯದಲ್ಲಿ ಎಷ್ಟು ಜನ ಕೂತಿರ್ತಾರೆ, ಆ ಯಾರ್ದು ನ್ಯಾಯ ಆಗಿರ್ತದೆ ಆ ನ್ಯಾಯದವ್ರಿಗೆ ದಂಡ ಎಷ್ಟು ಬೀಳ್ತದೆ ಆ ದುಡ್ಡಿಗೆ ಆ ತಗೊಂಡ್ಬಂದು ಎಲ್ಲರೂ ಸಮವಾಗಿ ದೊಡ್ಡವರಿಗೆ ಚಿಕ್ಕವ್ರಿಗೆ ಎಲ್ಲ ಬಳಸಿ ಕುಡಿಯೋದು. ಆಗ ಅವ್ರಿಗೆ ಮನ್ನಾ ಮಾಡ್ಕೊಳ್ಳೋದು. ಪರವಾಗಿಲ್ಲ, ಇದನ್ನ ಈ ತೆಪ್ಪ ಮಾಡ್ಬಾರ್ದು, ಏನು ತೆಪ್ಪ ಮಾಡಿದೆಯಲ್ಲ, ದಂಡ ಹಾಕಿದೀವಿ, ಸರಿ ಆಯ್ತು ಅಂತ ಒಂದು ಗಂಟೆ ಆಗ್ಬೋದು. ಹಂಗೆ ಮಾಡ್ಕೊಂಡು ಬರ್ತಿದ್ದವು. ಹಂಗೆ ಮಾಡ್ತಾ ನಮ್ಮ ತಂದೆನೇ, ಈ ನಮ್ಮ ತಾತ ನಮ್ಮ ಮುತ್ತಾತಗಳು ಇದೇ ಕಾಲ. ನಮ್ಗೆ ಬರೆಯೋಂಗಿಲ್ಲ, ಬರವಣಿಗೆ ಇಲ್ಲ, ನಮ್ದು ಲೇಖನಿ ಇಲ್ಲ. ಅಂದ್ರೆ ನಮ್ ಬಾಯಿ ಮಾತೆ, ನಮ್ಗೆ ಎಷ್ಟು 20 ತಲೆ ಮಾತು ನಮ್ ಮಾತಾಡ್ತೀವಿ. ನಮ್ ಗುರು, ಅವ್ರ ತಂದೆ, ಅವ್ರ ತಂದೆ, 20 ತಲೆ 30 ತಲೆ ನಾವು ಬಾಯಿಂದ ಹೇಳ್ಬಿಡ್ತೀವಿ. ಅದಕ್ಕೆ ನಮ್ಮ ಹೇಗದು 20 ತಲೆಮಾರಿನ ಅದೇ ಲೆಕ್ಕ ಮಾಡ್ತಾರೆ. ಒಂದು ಕೂತ್ಕೊಂಡ್ರೆ 4 ಜನ ಹಿಂಗ್ ಕೂತ್ಕೊಳ್ತಾರೆ, ಹೇಳ್ತಾರೆ ನಿನ್ ತಲೆ ಲೆಕ್ಕ ಮಾಡಪ್ಪ, ನಿನ್ ವಂಶದ ಹೇಳು, ನಿನ್ ತಲೆ ಎಲ್ಲಿಂದ ಬಿಡ್ತು, ಆ ಕಲ್ಲು ಎತ್ಕೊಳ್ಳೋದು, ಒಂದಿಷ್ಟು ಕಲ್ಲು ಎತ್ಕೊಳ್ಳೋದು. ನಮ್ ಗುರು ಹಿಂಗೆ, ನಮ್ ಗುರು ಅಂದ್ರೆ ಪಾಷ್ಟನ್ ಗುರು ಕಳ್ಗಳಂತ ಅಂತಾರೆ. ಕಳ್ಗಳಂತ ಅಂದ್ರೆ ಅವರು ಮಹಾರಾಜ ಆಗ್ಬಿಟ್ರು. ಯಾಕಂದ್ರೆ ದೇವಿನವ್ರಿಗೆ ಪ್ರತ್ಯಕ್ಷ ಆಗ್ಬಿಟ್ಟು ಮಹಾರಾಜ ಮಾಡ್ಬಿಡ್ತು. ಬಾಕಿಯವರೆಲ್ಲ ಕಾಡಿನಲ್ಲೇ ಹೋಗ್ಬಿಟ್ರು. ಮಹಾರಾಜ ಅಂದ್ರೆ ಈ ಸೇಟ್ಗಳು. ನಮ್ಮಲ್ಲಿ 2-3 ಜಾತಿ ಸೇಟ್ಗಳು ನಮ್ಮ ಜಾತಿನೇ. ಅವ್ರು ಪಂಗಡಾಗಿ ಆ ಕಾಲದಲ್ಲೇನೆ ಅವರು ಸಿಟಿ ಸೇರ್ಕೊಂಡ್ರು. ಆಮೇಲೆ ಒಂದೊಂದು ಜಾತಿ ಯಾವ್ದು ನಮ್ದು ಇಲ್ಲಿ ಗಂಟ ಒಂಥರ ಬಳೆ ಹಾಕೊಳ್ತಾರಲ್ಲ ಸರ್, ಅವ್ರ ಹೆಸರಾಯ್ತಲ್ಲ ಅವ್ರದ್ದು, ಅವ್ರು ನಮ್ಮ ಕಡೆಯವರೇನೆ. ಅವ್ರು ನಮ್ಮ ಹಂಗೆ ಪೂಜೆ ಮಾಡ್ತಾರೆ, ನಮ್ಮ ಹಂಗೆ ನ್ಯಾಯ ಪಂಚಾಯತಿ ಮಾಡ್ತಾರೆ. ಸೇಮ್ ನಮ್ದೇನೆ. ಬಾಯಿಲೆ ಐತೆ ಹೆಸರು ಬರೋಗಿಲ್ಲ, ಬಳೆ ಹಾಕೊಳ್ತಾರೆ, ಇಲ್ಲಿ ಗಂಟ ಹಾಕೊಳ್ತಾರಲ್ಲ, ಲಂಬಾಣಿ ಅವ್ರು ನಮ್ಮ ಜಾತಿನೇ. ಅಲ್ಲಿ ಬರ್ತಾ ಒಬ್ಬೊಬ್ರು ಪಂಗಡ ಆದ್ರು. ಆಮೇಲೆ ಒಂದು ಕಾಲದಲ್ಲಿ ಹಿಂಗೆ ಹುಣಸೂರು ಅಕ್ಕಪಕ್ಕದಲ್ಲಿ ನಮ್ಮ ತಂದೆಯವರು ರೋಡ್ ಪಕ್ಕ ಕೂತ್ಕೊಂಡು ನ್ಯಾಯ ಪಂಚಾಯತಿ ಮಾಡಿ ಆ ದುಡ್ಡೆಲ್ಲ ತಗೊಂಡು ಒಂಥರ ಹಂಚಿದಂಗೆ ಎಲ್ಲರಿಗೂ. ಆಮೇಲೆ ಆಗ ಕಾಲದಲ್ಲಿ BDO ಅಂತ ಒಬ್ರು ಜೀಪ್ ತಗೊಂಡು ಹೋದಂಗೆ ಮೈಸೂರು ಕಡೆ. ಇವರೆಲ್ಲ ಟೆಂಟ್ ಹಾಕಿದ್ರಲ್ಲ ಯಾರು ಅಂತ ಹೇಳ್ಕೊಂಡು ಬಂದಾಗ ಅವರು ನಮ್ಮ ತಂದೆಗೆ ಮಾತಾಡ್ತಾರಂತೆ, ಯಾರು ನೀವು ಸರ್? ನಾವು ಹಕ್ಕಿ ಏನ್ ಮಾಡ್ತೀರಾ ಇಲ್ಲಿ ಇದ್ಕೊಂಡು? ನಾವು ಹಿಂಗೆ ಬೇಟೆ ಮಾಡ್ಕೊಂಡು ನಾವು ಜೀವನ ಮಾಡ್ತೀವಿ. ಹಾಗೆಲ್ಲ ಹುಣಸೂರೆಲ್ಲ ಬರೀ ಕಾಡೇನೆ, ಎಲ್ಲೋ ಒಂದು 20-30 ಮನೆ ಇತ್ತು. ಆಗ ಅವ್ರು ಹೇಳ್ತಾರಂತೆ, ಹಿಂಗೆ ಕಾಡಿನಲ್ಲಿ ಮಕ್ಕಳು ಮರಿ ಅವೆಲ್ಲ ಏನು ಮಾಡ್ತಾರೆ, ನೀವು ಜೀವನ ಮಾಡ್ತೀರಾ? ಸರ್ ನಮಗೂ ಇಲ್ಲಿ ಗಂಟ ಬಂದ್ಬಿಟ್ಟಿದೆ, ಏನು ಮಾಡವ, ಮಳೆ ಕಾಲದಲ್ಲಿ ಮಕ್ಕಳು ಮರ್ಸ್ಕೊಳ್ಳೋದು ಭಾಳ ಕಷ್ಟ. ಅದಕ್ಕೆ ನಮಗೂ ಸುಸ್ತಾಗ ನಾವು ಏನಾದ್ರು ಮಾಡ್ಬೇಕಂತ ಅನ್ಸ್ತಾ ಇದ್ದಾರೆ. ಆಯಿತು, ನಿಮಗೆ ನಾನು ವಿಚಾರಿಸ್ತೀನಿ ಅಂತ ಹೇಳ್ಕೊಂಡು ಅವ್ರು ಹೋದಂಗೆ. ಆಗ ನಿಜಲಿಂಗಪ್ಪ ಇದ್ರು ಮಿನಿಸ್ಟ್ರು. ಆಗ ನಮ್ಗೆ ಯಾರೋ ಇವರು ನಮ್ಮ ಕಳ್ಳಳ್ಳಿ ಇಲ್ಲಿ ಮಿನಿಸ್ಟರ್, ಇಲ್ಲಿ ಮುಖ್ಯಮಂತ್ರಿ ಅವ್ರು ಆಗಿದ್ರು. ಮುಖ್ಯಮಂತ್ರಿ ಯಾರು? ನಮ್ಮ ಮುಖ್ಯಮಂತ್ರಿ ಆಗಿದ್ರು, ಇವರು ಮಿನಿಸ್ಟರ್ ಆಗಿದ್ರು. ಅವ್ರ ಗಂಟೆ ಈ ಮಾತೆಲ್ಲ ಹೋಗೈತೆ, ಇಂಥ ಜಾತಿ ಹಿಂಗೆ ಕಾಡಿನಲ್ಲಿ ಇದೆ, ಅವ್ರಿಗೆ ಏನಾದ್ರು ಮಾಡ್ಬೇಕಂತ. ಯಾವ ಸಮಯದಲ್ಲಿ ಅದು ಆಗಿರೋದು? ಯಾವ ಸಮಯದಲ್ಲಿ ಅಂದ್ರೆ 50ರಲ್ಲಿ ಆಗಿರೋದು. 50ರಲ್ಲಿ ಈ ಮಾತು ಅವರೆಲ್ಲ ಮಾತಾಡ್ಕೊಂಡು ಪದೇ ನಮ್ಮ ತಗೊಬಂದು ನಾವು ಹೋಗ್ತಿಲ್ಲ, ನಮ್ಮ ತಂದೆ ಮಾತಾಡ್ತಾರೆ, ನಾನು ಕೇಳಿದ್ದೀನಿ. ಆಗ ಅವ್ರು ಬಂದು ಹೇಳ್ತಾರೆ, ಆಯ್ತು ನಿಮ್ಗೆ ಜಮೀನ್ ಕೊಡ್ತೀವಿ, ಮನೆ ಕಟ್ಕೊಡ್ತೀವಿ, ನೀವು ಇಲ್ಲಿ ವಾಸ ಮಾಡ್ಬೇಕು, ಈ ತರ ಸರಿ ಇಲ್ಲ ಅಂತ. ಆಮೇಲೆ ಇವ್ರು ಒಪ್ಕೊಂಡ್ರು, ನಮ್ಮ ತಂದೆಯವರು ಎಲ್ಲ ಇದ್ರಲ್ಲಿ ಒಂದು 20-30 ಮನೆಯವರು ಒಪ್ಕೊಂಡ್ರು. ಆಗ ಅಲ್ಲಿ ನಮ್ಮ ಉಮ್ಮತ್ತೂರಿನಲ್ಲಿ ಹೋಗಿ ಒಂದು 300 ಎಕರೆ ಜಮೀನು ಇತ್ತು. ಆ 300 ಎಕರೆ ಜಮೀನು ಈ ನಮ್ದೇ ಒಂದು ಊರ್ದು ಸುದ್ದಿ ಹೇಳ್ತಿದ್ದೀನಿ. ಈ ಎಲ್ಲಾ ಊರ್ ಸುದ್ದಿ ಇದೇ ತರ ಕಷ್ಟ, ಇದರಲ್ಲಿ ಬೆಳೆದ್ಕೊಂಡು ಇಷ್ಟೇ ತರ ಮಕ್ಕಳು ತಮಿಳುನಾಡಲ್ಲಿ ಇದ್ದಾರೆ. ಕರ್ನಾಟಕ ರಾಜ್ಯದ ಬಗ್ಗೆ, ತಮಿಳುನಾಡು ಬಗ್ಗೆ ಆಮೇಲೆ ಈಗ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಮಸ್ಯೆಗಳುಳ್ಳಂತ ಒಂದು ಪ್ರದೇಶ ಅಂತಂದ್ರೆ
ಯಾವ ಒಂದು ಪ್ರದೇಶದಲ್ಲಿ ನಿಮ್ ಜನ ಸಮಸ್ಯೆಲಿದ್ದಾರೆ? ಜಾಸ್ತಿ ಅಂದ್ರೆ ಸರ್ ಈ ಮೈಸೂರು ಜಿಲ್ಲೆಯಲ್ಲಿ, ಮೈಸೂರು ಜಿಲ್ಲೆ ಕಾಡಲ್ವಾ, ಈ ಕಾಡಲ್ಲಿ ಜಾಸ್ತಿ ಜನ ನಮ್ಮ ಕಡೆ ಇದ್ರು. ಅಲ್ಲಿ ಇದ್ರು ಅಂದ್ರೆ ಅವ್ರು ಯಾಕಂದ್ರೆ ಬೇಟೆ ಮಾಡೋಕೆ ಪ್ರಾಣಿಗಿಂತ ಹೆಚ್ಚಿಗೆ ಸಿಗ್ತಲ್ಲ, ಎಲ್ಲ ಅನುಕೂಲ ಐತಲ್ಲ ಅವ್ರಿಗೆ, ಅದಕ್ಕೆ ಇಲ್ಲಿ ಜಾಸ್ತಿ ನಮ್ಮ ಕಡೆ ಇದ್ರು. ಆಮೇಲೆ ಅವ್ರಿಗೂ ಒಂದು ಮನೆ ಕಟ್ಕೊಟ್ರು, ಒಂದು ಹೆಂಗಸರಿಗೆ ಒಂದು ಸೀರೆ, ಒಂದು ಜಾಕೆಟು, ಒಂದು ಗಂಡಸರಿಗೆ ಒಂದು ಶರ್ಟು, ಒಂದು ಪಂಚಿ, ಒಂದು ತಟ್ಟೆ, ಒಂದು ಒಂದು ಚಂಬು, ಹಂಗೆ ಎಲ್ಲಾನು ಒಂದು ಸಂಸಾರದಲ್ಲಿ ಬಹಳಷ್ಟು. ಆಮೇಲೆ ನಮ್ಮ ಕಡೆ ಅವ್ರಿಗೆ ಕುಡಿಯೋಕೆ ನೀರು ಸಿಗುತ್ತಿಲ್ಲ ಕಾಡಿನಲ್ಲಿ. ಕಾಡಿನಲ್ಲಿ ಕುಡಿಯೋಕೆ ನೀರು ಸಿಗದೋದ್ರೆ ಇಷ್ಟು ಚಿಕ್ಕ ಚಿಕ್ಕದು ಕೆರೆ ಗುಂಡಿ ಇದ್ರೆ ಅದ್ರೊಳಗೆ ಆನೆ ಕುಡಿದೀವಿ ನೀರು ಅಲ್ಲೇ ಗಂಜಲ ಹೊಯ್ಯೋದು, ಹಂದಿ ಕುಡಿದು ಅಲ್ಲೇ ನೀರು ಕುಡಿಯೋದು, ಗಂಜಲ ಹೊಯ್ಯೋದು. ಅದನ್ನ ಆ ನೀರ್ನ ಅದು ಗತಿ ಇಲ್ಲ, ತೊಯ್ತಾರೆ ಕುಡಿಯೋಕೆ. ಅದೇ ನೀರು ಯೂಸ್ ತುಂಬ್ಕೊ ಬರೋದು. ಅದು ನಮ್ಮಲ್ಲಿ ಒಂದು ಬೀಜ ಪತ್ತೆ ಮಾಡಿದ್ರು, ಅದು ನಮ್ಮ ಮಾತಿನಲ್ಲಿ ನಿರ್ಮೂಳಿ ಅಂತ ಅಂತಾರೆ. ನಿರ್ಮೂಳಿ ಇಷ್ಟು ಕಾಯಿ ಇರ್ತದೆ ಕಾಯಿ. ಆ ಕಾಯಿನ ತಗೊಂಡ್ಬಂದು ಉಜ್ಜಿಬಿಟ್ಟು ಅದ್ರ ಗಸ್ಟ್ ನೀರಲ್ಲಿ ಹಾಕ್ಬಿಟ್ರೆ ಆ ಗಸ್ಟ್ ಕರೆಕ್ಟಾಗಿ ಕೆಳಗೆ ಕೂತ್ಬಿಡ್ತದೆ, ತಿಳಿ ನೀರು ಮಾತ್ರ ಮೇಲೆ ಇರ್ತದೆ. ಆಗ ಆ ನೀರು ಉಪಯೋಗಿಸ್ತಿದ್ವಿ. ಅಂದ್ರೆ ಪಾತ್ರೆಯಿಂದ ಇದ್ ಮಾಡ್ಕೊಳ್ತಿದ್ದೆ ಅಥವಾ ಹೇಗೆ? ಅಲ್ಲೇ ಪಾತ್ರೆನಲ್ಲಿ ಗಸ್ಟ್ ಹಾಕ್ಬಿಟ್ರೆ ಆ ಗಸ್ಟ್ ಕೆಳಗಡೆ ಹೋಗಿ ಕೂತ್ಕೊಳ್ಳೋದು, ತಿಳಿ ನೀರ್ ಮೇಲೆ ನಿಂತ್ಕೊಳ್ಳೋದು, ಆ ನೀರು ಕುಡಿತಿದ್ರು. ಅದೇ ಜೀವನ ಅವ್ರಿಗೆ, ಅದೇ ಜೀವನ ಮಾಡ್ಕೊಂಡು ಬರ್ತಿದ್ರು. ಆಗ ಈಗ ಬರ್ತಾ ನಾವು ಅಲ್ಲಿ ಹುಟ್ಟೋದು. ನಾವು ಹುಟ್ಟೋದ್ಮೇಲೆ ನಮ್ಮ ತಂದೆಗೆ ಅವ್ರು ಸ್ವಲ್ಪ ನಮ್ಮ ತಂದೆ ಬೇಟೆ ಮಾಡೋದು ಜೋರಾಗಿ ಬೇಟೆ ಮಾಡ್ತಿದ್ರಂತೆ. ಹಣಕಾಸು ಇತ್ತು ನಮ್ಮ ತಂದೆ ಆ ಕಾಲದಲ್ಲಿ, ಬೆಳ್ಳಿ ರೂಪಾಯಿಗಳು. ಈ ಜನಗಳಿಗೆಲ್ಲ ಗೊತ್ತಾಗ್ಬಿಡ್ತು, ಅಣ್ಣ ಯಜಮಾನ ನೀನೇ ಈ ಊರಿಗೆ ಯಜಮಾನ ಆಗು, ಈ ದುಡ್ಡು ಕಾಸು ಸ್ವಲ್ಪ ನಿಂತಾವಿದೆ, ಸ್ವಲ್ಪ ಮಾತು ಚೆನ್ನಾಗಿ ಆಡ್ತೀಯಾ ಅಂತ ಅನ್ಕೊಂಡು ನಮ್ಮ ತಂದೆಗೆ ಯಜಮಾನ ಮಾಡಿ ಊರೆಲ್ಲ ಕಟ್ಟೋದು. ಊರೆಲ್ಲ ಕಟ್ಟಿ ಅಲ್ಲಿ ಜಿಗ್ಲಂಗಪ್ಪ ಇವರು ದೇವರದಾಸ್ ಬಂದ್ಬಿಟ್ಟು ಕಟ್ ಮಾಡಿ ಅಲ್ಲಿ ಅವ್ರಿಗೆ ವಾಸ ಮಾಡೋದು ಬಿಟ್ಟು ಅಲ್ಲಿಂದ ನಾವು ಹುಟ್ಟೋದ್ಮೇಲೆ ನಮಗೆ ಒಂದು ಸ್ಕೂಲ್ ಅಂತ ಒಂದು ರೂಮ್ ಕಟ್ಟಿದ್ರು ನಮ್ಮ ತಂದೆನೇ. ಆ ಮಣ್ಣಿನ ಗೋಡೆ ಕಟ್ಟಿ ಈಗ ಆಶ್ರಮ ಶಾಲೆ ಅಂತ ಚೆನ್ನಾಗಿ ಸರ್ಕಾರ ಮಾಡ್ತಾರೆ ಈಗ. ಆ ಶಾಲೆದಲ್ಲಿ ನಾನು ಗೋಡೆ ಹಾಕೊಂಡು ಸ್ವಲ್ಪ ಮೇಲೆ ಗರಿ ಹಾಕೊಂಡು ಅಲ್ಲಿ ಒಂದು ಮೇಷ್ಟ್ರು ಮಂಚೆ ಮೇಷ್ಟ್ರು ಅಂತ ಇದ್ರು, ಅವ್ರು ಬಂದು ಓದಿಸ್ತಿದ್ರು. ನಾವು ಅಲ್ಲಿ ಹೋಗಿ ಓದ್ತಿದ್ದೋ, 1ನೇ ಕ್ಲಾಸಿಂದ 4ನೇ ಕ್ಲಾಸ್ ಅಂತ ಓದ್ತಿದ್ದೋ. ಅಲ್ಲ ಓದ್ತಾ ಬರೋ ಮೇಲೆ ನಮ್ಮ ತಂದೆನ ಸ್ವಲ್ಪ ವಯಸ್ಸಾಯಿತು, ಅವ್ರು ಕೂತ್ಕೊಂಡ್ರು. ಆಮೇಲೆ ನಾವು ಸ್ವಲ್ಪ ಸ್ಕೂಲ್ ಓದಿ ಒಂದು 4ನೇ ಕ್ಲಾಸ್ ಗಂಟೆ ಓದಿ ಅಷ್ಟೇ. ಆಮೇಲೆ ನಾವು ಹೊಲ ಉಳೋದು, ದನ ಕರ ಸಾಕೋದು ಅಂತ ನಾವು ಸ್ವಲ್ಪ ಶುರು ಮಾಡೋ ಟೈಮ್ನಲ್ಲಿ ಆಗ ಸರ್ಕಾರದಲ್ಲಿ ನನಗೆ ನಮ್ಮ ತಂದೆ ನಿಂತಿದ್ರು. ಆಗ ನಾನು ಸ್ವಲ್ಪ ಓಡಾಡಿದೆ. ಈ ಸರ್ಕಾರದಲ್ಲಿ ಓಡಾಡೋದ್ರಲ್ಲಿ ನಮಗೆ ಫಸ್ಟು ರೇಷ್ಮೆ ಹಾಕ್ತೀರಿ ಏನಂತ ಅಂದರು. ಹ್ಞೂ ಸರ್ ರೇಷ್ಮೆ ಹಾಕ್ತೀವಿ ಅಂತಂದ್ರೆ 1 ಎಕರೆ ರೇಷ್ಮೆ ಹಾಕ್ದು. ಪೋಲಿಕಾಲ ಇದು ನಮ್ಮಲ್ಲಿ ಪೋಲಿಕಾಲ ಅಂದರೆ ಬೆಳೆಗಾಲ ಮುಗ್ದು ಬಿಸಿಗಾಲ ಬಂದರೆ ದನಗಳು ಮೇಯಿಸ್ತಿಲ್ಲ, ಬಿಟ್ಬಿಡ್ತಿದ್ರು. ಆಗ ದನಗಳು ಬಿಟ್ಬಿಡ್ತಾರೆ, ಏನಾದ್ರು ಅಲ್ಪ ಸ್ವಲ್ಪ ತರಕಾರಿ ಹಾಕೊಳ್ಳೋರು ಅವ್ರು ಕಾಯ್ಕೋಬೇಕು ಜಮೀನಲ್ಲಿ, ಹಂಗಾಗ್ತಿತ್ತು. ಆಗ ನಾವು ಭಾಳ ಕಷ್ಟ ಬಿಡ್ತಿದ್ವು. ಆಗ 1 ಎಕರೆ ರೇಷ್ಮೆ ಹಾಕ್ಬೋದು. ಆಗ ಅವರು ರೇಷ್ಮೆ ಇಷ್ಟು ಬಂದಿತ್ತು. ಆಗ ಅವರು ಬೆಂಗಳೂರಿಂದ ದೊಡ್ಡ ಸಾಹೇಬ್ರು ಬಂದರು. ಸರ್ ನಾವು ನೋಡಿದ್ರೆ ನೀವು ಕೊಟ್ಟಿದ್ದೀರಾ ಹಾಕಿ ಅಂತ ಹೇಳಿದ್ರು, ಬೆಳೆಸಿದ್ದೀವಿ, ನಮಗೆ ತುಂಬ ಕಷ್ಟ ಸರ್, ನಮಗೆ ದನ ಕರ ಅದು ಇದು ಅವ್ರು ಹೇಳಿದ್ರು. ಆಗ ಹೇಳಿದ್ರು, ನೀನು ಬೆಂಗಳೂರಿಗೆ 9ನೇ ಮಾಡಿದ್ದೀರಾ, ನೀನು ಒಂದು ಅರ್ಜಿ ಬರ್ಕೊಬಾ, ನಿನಗೆ ಏನೇನು ಬೇಕಂತ ಬರ್ಕೊಬಾ, ನಮ್ಮ ಮೀಟಿಂಗಲ್ಲಿ ಪಾಸ್ ಮಾಡ್ತೀನಿ. ಅದೇ ಥರ ಪಾಸ್ ಆಯಿತು. ಆಗ ನಾನು ಅರ್ಜಿ ಬರ್ಕೊಂಡು ಹೋದೆ, ಪಾಸ್ ಆಯಿತು. ಆಗ ಅವ್ರು ಬಂದು ನಾನು ಒಬ್ಬನೇ ಸೊಂಟಿ ಆಗಿದೆ, ಒಂದು 20 ಜನಗೆ ಸೇರಿಸ್ಕೊಂಡು ಒಂದು 20-30 ಜನಗೆ ಮಾಡಿಕೊಟ್ರು. ಒಂದು ಬಿಲ್ಡಿಂಗ್ ಕಟ್ಕೊಟ್ರು, ಚಾಕಿ ಸೆಂಟರ್ ಅಂತ ಹುಳ ಸಾಕೋದು. ಆಮೇಲೆ ದೊಡ್ಡ ಹುಳ ಆದರೆ ಬೇರೆ ಬಿಲ್ಡಿಂಗ್ ಕಟ್ಕೊಟ್ರು, ಇದ್ರೊಳಗೆ ಸಾಕಿರ್ತ. ಅದರೊಳಗೆ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಬಂದು ಈ ಹೊಗೆ ಸೊಪ್ಪು ಬಂತಲ್ಲ, ಹಾಗೂ ಆ ವಾಸನೆಗೆ ಸ್ವಲ್ಪ ಇದು ಈ ರೇಷ್ಮೆ ಬರೋದು ಕಮ್ಮಿ ಸ್ವಲ್ಪ, ಹಂಗಾಗಿ ಅದ್ರೊಳಗೆ ಸ್ವಲ್ಪ ಲಾಸ್ ಆಯಿತು. ಆಮೇಲೆ ಅದು ಬಿಟ್ಬಿಟ್ಟು ಆಮೇಲೆ ಜನಗಳು ಸ್ವಲ್ಪ ಜಮೀನಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ST ಕಾರ್ಪೊರೇಷನ್ಗೆ ಹೋಗಿ ಹೇಳಿದೆ, ಸರ್ ಹೆಂಗೆ ಸರ್ ಜಮೀನು ನಮಗೂ ಕೊಡಿ, ನೀವು ನಮಗೆ ನಾವು ST ಕೊಡ್ತಿದ್ದೀರ, ನೀವು STಗೆ ಆರ್ಡರ್ ಆಗಿಲ್ಲ, SCಗೆ ಕೊಡ್ತಿದ್ವಿ ನಾವು, ನೀನು ಹಂಗಾದ್ರೆ ನೀನು ಅದೇ ಬೆಂಗಳೂರಿಗೆ ಮೀಟಿಂಗ್ನಲ್ಲಿ ಒಂದು ಅರ್ಜಿ ಬರ್ದು ಪಾಸ್ ಮಾಡಿದ್ರೆ ಅದು ನಿಮಗೆ ನೋಡ್ಬೋದು ಅಂತಂದ್ರು. ಹಾಗೆ ಮುಂಚೆ ಹೆಂಗೆ ಹೋಗಿದೆ ಹಂಗೆ ಒಂದು ಅರ್ಜಿ ಬರ್ಕೊಂಡು ನನ್ನ ಮೀಟಿಂಗ್ನಲ್ಲಿ ಕೊಟ್ಟ ಮೇಲೆ ಆ ಮೀಟಿಂಗ್ನಲ್ಲಿ ನೋಡ್ಕೊಂಡು ಪಾಸ್ ಮಾಡಿದ್ರು. ಇವರು ಅಕ್ಕಿ ಬಿಕ್ಕಿ ಜನಗಳು ಕಾಡಿನಲ್ಲಿ ಇವ್ರಿಗೂ ಗದ್ದೆ ಕೊಡ್ಬೇಕು ಅಂತ ಹೇಳಿದ್ಮೇಲೆ ಅಲ್ಲೂ ನಾನು ಬಂದು 1000 ಜನಕ್ಕೆ ನಾನು ಗದ್ದೆ ಕೊಟ್ಟು ಮಾಡಿಸ್ಕೊಟ್ಟೆ. ಆಗ ಬಸವರಾಜ್ ಅಂತ ಇದ್ದರು, ಆಮೇಲೆ ಮಹಾದೇವ ಸ್ವಾಮಿ ಅಂತ ಇದ್ದರು ಸಾಹೇಬರು ಮೈಸೂರಿನಲ್ಲಿ. ಅವ್ರ ಥರ ಎಲ್ಲ ಸ್ನೇಹ ಬೆಳೆಸ್ಕೊಂಡು ಶುರು ಆದೆ. ನಾನು ಓಡಾಡ್ಕೊಂಡು ಎಲ್ಲ ಸುಮಾರು ಜನಕ್ಕೆ ಒಂದು 700-800 ಜನಕ್ಕೆ ಗದ್ದೆ ಮಾಡಿಕೊಟ್ಟೆ, ಲೋನ್ ಮಾಡಿಕೊಟ್ಟೆ ಸುಮಾರು ಜನಕ್ಕೆ. ಸುಮಾರು ಇದಕ್ಕೆ ಅನುಭವ ಬಂದೆ. ಈಗ ಸ್ವಲ್ಪ ಪರವಾಗಿಲ್ಲ,
ಈ ಎಣ್ಣೆ ಅಲ್ಲಿಂದ ಬರ್ತಾ ಬರ್ತಾ ಏನು ಅಷ್ಟರಲ್ಲೇ ಇತ್ತು, ಮುಂದರಿಲ್ಲ ಜನ. ಈಗ ಎಣ್ಣೆ ಸ್ವಲ್ಪ ಸ್ಟಾರ್ಟ್ ಆಯ್ತು. ಮುಂಚೆ ಎಲ್ಲ ಕೇರಳ ಹೋಗ್ತಿದ್ರು ಮೈಲೆಣ್ಣೆ ಅಂತ ಮಾರಿ ಇದೆಲ್ಲ ನೋವು ಉಜ್ಜಿಯವರು. ಆಮೇಲೆ ಅಲ್ಲಿ ಯಾಕಂದ್ರೆ ಈ ಹಕ್ಕಿ ಪಕ್ಕಿ ಹಿಡಿದು ನಿಲ್ಲಿಸ್ಬಿಟ್ರಲ್ಲ. ಈಗ ನೀವು ಹಕ್ಕಿ ಹಿಡಿಬಾರ್ದು ಕಾಡಿಗೆ, ಈಗ ನೀವು ಜಮೀನು ಮಾಡಬೇಕು, ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಬಾಳಬೇಕು, ಇದು ಪ್ರಾಣಿ ಕೊಲ್ಲೋಂಗಿಲ್ಲ ಅಂತ ಹೇಳ್ಕೊಂಡು ಕಂಡೀಷನ್ ಮಾಡಿಬಿಟ್ರು. ಆಗ ನಾವು ಮನೆ ಕಟ್ಕೊಂಡ ಮೇಲೆ ನಾವು ಬಿಟ್ಬಿಟ್ರು. ಆಗ ಪ್ರಾಣಿ ಗಿಡ ಹಿಡಿಯೋದಿಲ್ಲ, ನಮ್ಮ ತಂದೆ ನಮ್ಮ ಎಲ್ಲ ಪೂರ ಬಿಟ್ಬಿಟ್ರು. ಆಮೇಲೆ ಈ ತರ ದೇಶ ಶುರು ಮಾಡೋದು, ಹೂನಾರ ಕಟ್ಟೋದು, ಆಮೇಲೆ ಈ ಎಣ್ಣೆ ಮೈಲೆಣ್ಣೆ ಅಂತ ಮಾರೋದು, ಆಮೇಲೆ ಮಣಿಗಳೆಲ್ಲ ಮಾರೋದು. ಈ ತರ ಒಬ್ಬೊಬ್ಬರ ಗುಂಪಿಗೆ ಯಾವ್ಯಾವ್ದು ಬರ್ತದೆ ಆ ಇಚ್ಛೆ ಪ್ರಕಾರ ಮಾಡ್ಕೊಂಡು ಹೋಗ್ತಿರೋದು. ಹಂಗ್ ಮಾಡ್ತಾ ಮಾಡ್ತಾ ಈಗ ಈ ಕೊನೆಗೆ ಒಂದು ಈ 2-3 ವರ್ಷ ಅಂತ ಈ ಎಣ್ಣೆ ಜಡಿಬುಟ್ಟಿ ನಮ್ಗೆ ಗೊತ್ತಿತ್ತು. ಈ ನಮ್ ಕಡೆಯವರು ಆಸ್ಪತ್ರೆಗೆ ಹೋಗ್ತಿದ್ದಿಲ್ಲ. ಕಾಡಿನಲ್ಲಿ ಇರುವಾಗ ಡಾಕ್ಟರ್ ಅಂತ ಅಂದ್ರೆ ಹೆದರ್ಕೊಂಡು ಸಾಯೋರು. ಏನ್ ಮಾಡ್ಬಿಡ್ತಾರೋ, ಹೆದರ್ ಬಿಡ್ತಾರೋ, ಏನೋ ಕುಯ್ಬಿಡ್ತಾರೋ ಅಂತ ಭಯ. ಏನೇ ಆಗ್ಬಿಡ್ಲಿ ನಮ್ಗೆ ಜಡಿಬುಟ್ಟಿನಲ್ಲಿ ನಾವು ವಾಸ ಮಾಡ್ಕೊಡೋದು. ಅದು ಒಂದು ಒಂದು 10 ಪೈಸೆ ಈಗಲೂ ಕೂಡ ಅದನ್ನೇ ಬೆಳೆಸ್ತೇವೆ, ಜಡಿಬುಟ್ಟಿನೇ ಗೊತ್ತು ನಮ್ಗೆ ಬೆಳೆಸ್ತೀವಿ. ನಮ್ಗೆ ಜ್ವರ ಬಂದ್ಬಿಟ್ಟು ನಾವು ಮಾತ್ರೆ ತಿಂತೀವಿ, ಈ ಮಾತ್ರೆನಲ್ಲಿ ವಾಸಿ ಆಗ್ಲಿಲ್ಲ 3 ಸಲ 4 ಸಲ ನೋಡ್ತೀವಿ. ಇಲ್ಲ ಅದೇ ಒಂದು 5 ಪೈಸಾ ಆಗ್ಲಾಗ್ತದೆ ಒಂದು ಕಾಯಿ. ಆ ಕಾಯಿನ ಉಜ್ಬಿಟ್ರೆ ಮಾತ್ರ ತುಂಬಾ ಕೈ ಅಂದ್ರೆ ತುಂಬಾ ಕೈ. ಅದು ಇಷ್ಟು ಗಷ್ಟು ತಗೊಂಡ್ಬಿಟ್ಟು ನಾವು ಕುಡಿದು ಬಿಟ್ರೆ, ಕುಡಿಬೇಕು, ಕಷ್ಟಪಟ್ಟು ಕುಡಿಬೇಕು, ಬಹಳ ಕೈ ಕುಡಿದು ಬಿಟ್ರೆ ಅವರು ತಲೆನೇ ಮೇಲೆ ಮೇಲೆ ಹಾಕೊಂಡು ಹೋಯ್ತವ್ರ ಅಂತ ಹಂಗೆ ತಿಳಿದಿದೆ. ಆ ಥರ ಅದರ ಪೌರ್, ಅದರ ವಿಷಯ. ಆ ಥರ 3 ಸತಿ ಕುಡಿದ್ಬಿಟ್ರೆ ಎಂಥ ಜ್ವರ ಎಂಥ ಕಾಯಿಲೆ ಇದ್ರು ಬಿಟ್ಟಿರ್ತಾರೆ. ಅದಕ್ಕೆ ನಮ್ಮ ಕಡೆಯವರು ಬರೀ ಜಡಿಬುಟ್ಟಿನಲ್ಲಿ ತುಂಬ. ಆಮೇಲೆ ಈ ಕೂದಲು ಬೆಳೆದು ಔಷಧಿ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿ ಈಗ ಅದು ಒಂದು 100-150 ಜಡಿಬುಟ್ಟಿ ಹಾಕ್ತಾರೆ ಮಾಡಿ. ಈ ಕೊಬ್ಬರಿ ಎಣ್ಣೆ, ಆಮೇಲೆ ಇದು ಬಾದಾಮಿ ಎಣ್ಣೆ ಸ್ವಲ್ಪ ಹಾಕ್ತಾರೆ. ಆಮೇಲೆ ಅವನು ಈ ಅರಿಂಡಿ ಅಂತ ಹೇಳ್ತೀವಿ ನಾವು. ಅರಿಂಡಿ ಅಂದ್ರೆ ಎಂಟು ಸ್ವಲ್ಪ ಬರ್ತಲ್ಲ ಎಣ್ಣೆ, ಚಕ್ಕದ ಬಾಯಿಲಿ ಬರುತ್ತೆ. ನಮಗೂ ಕೂಡ ಅದು ಅಲ್ಲ, ಅದು ನಿಮಗೂ ಗೊತ್ತೋದು. ಅರಿಂಡಿ ಅಂತ ಅಂತೀವಿ ನಾವು, ಹಿಂದಿನಲ್ಲಿ ಅರಿಂಡಿ ಕಾಯಿ ಅಂತೀವಿ. ಅರಿಂಡಿ ಅಂದ್ರೆ ಅದ್ರ ಎಣ್ಣೆ ಒಂಥರ ಇದು ಅಂಟು ಗಟ್ಟಿಯಾಗಿ ಎಣ್ಣೆ. ಆ ಎಣ್ಣೆ ಸ್ವಲ್ಪ ಹಾಕ್ತೀವಿ. ಆಮೇಲೆ ಇನ್ನೊಂದು ತರ ಎಣ್ಣೆ ಹಾಕ್ತೀವಿ, ಅದನ್ನ ಹಾಕ್ತೀವಿ. 5 ತರ ಎಣ್ಣೆ ಹಾಕಿ ಅದನ್ನ ಚೆನ್ನಾಗಿ ಬೇಯಿಸಿ 1-2 ಗಂಟೆ 3 ಗಂಟೆ ಬೇಯಿಸಿ ಅದನ್ನ ಪಾತ್ರೆಯಿಂದ ಬೇರೆ ಪಾತ್ರೆ ಡ್ರೈ ತಗೊಂಡು ಇದು ಮಾಡ್ತೀವಿ. ಕ್ಲೀನ್ ಆಗಿತ್ತು ಎಲ್ಲ ಬೇರೆ ಎಲ್ಲ ಒತ್ತಡ ಆಗ್ಬಿಟ್ಟು ಅದು ಎಣ್ಣೆನೇ ಒಂಥರ ವಾಶ್ ಮಾಡ್ಬಿಡ್ತೀವಿ. ವಾಶ್ ಮಾಡಿ ಬಾಟಲ್ ತುಂಬಿಕೊಂಡು ಮಾರಾಟ ಚೆನ್ನಾಗಿ ನಡೀತು. 1-2 ವರ್ಷ 1 ವರ್ಷ ನಡೀತು. ಈ ನಮ್ಗೆ ನೋಡಿ ಬೇರೆ ಬೇರೆ ದೇಶದವರು ಮಾಡೋದು ಶುರು ಆಗ್ಬಿಟ್ರು. ಅವ್ರು ನಾವು ಜಡಿಬುಟ್ಟಿನಲ್ಲಿ ಬೇಯಿಸ್ತೀವಿ, ಅವರು ಸುಮ್ಮನೆ ಎಣ್ಣೆ ಹಾಕೋದು ಯಾವ್ದಾವ್ದೋ ಕಲರ್ ಸೇರಿಸಿ ಮಾಡೋದು ಶುರು ಆಗ್ಬಿಟ್ಟು. 300, 200, 300. ನಾವು 1500 ರೂಪಾಯಿ ಕೊಟ್ಟು ಮಾಡ್ತಿದ್ದೀವಿ. 500 ರೂಪಾಯಿ, 1500 ರೂಪಾಯಿ ಒಂದು ಬಾಟ್ಲು, ಅರ್ಧ ಲೀಟರ್ ಬಾಟ್ಲು ಅಂತ ಈ ಥರ ಮಾಡ್ತಿದ್ವು. ಅವರು ಒಂಥರ ಜಲ್ದಿ ಮಾರ್ಬೇಕಂದ್ರೆ ಒಂದು ಇದು 2 ಔನ್ಸ್ ಬಾಟ್ಲು 3 ಔನ್ಸ್ ಬಾಟ್ಲಿಗೆ 200-300 ರೂಪಾಯಿ ಸ್ವಲ್ಪ ಬಳಸ್ಕೊಂಡು ಅವರು ಆ ಎಣ್ಣೆ ಕೆಲಸ ಮಾಡಲಿಲ್ಲ. ಅದು ನಮ್ದೇ ಹೆಸರು ಅವ್ರು ಹಾಕೋದು. ಅದಕ್ಕೆ ಕೆಟ್ಟ ಹೆಸರು ಬಂದ್ಬಿಟ್ಟು ಸ್ವಲ್ಪ ಡೌನ್ ಆಗುತ್ತೆ. ಈಗ ಹಾಗಿದ್ರೆ ಆ ವ್ಯಾಪಾರ ಅಂತೂ ಮಾಡ್ತಾರೆ. ಪ್ರತ್ಯೇಕವಾಗಿ ಯಾವ ವ್ಯಾಪಾರದಲ್ಲಿ ನಮ್ಮ ಜನಾಂಗದವರು ಮುಂದೆ ಬಂದ್ರು. ಇದೇ ಎಣ್ಣೆದಲ್ಲಿ ಸ್ವಲ್ಪ ಮುಂದೆ ಬಂದ್ರು. ಆಮೇಲೆ ಸರ್ ಜಾಸ್ತಿ ಜನ ಇದ್ದಾರೆ ಬರ್ತಾನ. ಈಗ ಮೈಸೂರಿಂದ ಆಚೆ ಒಂದು ಹೊಸ ಊರಾಗೈತೆ, ಅಲ್ಲಿನೂ ಸ್ವಲ್ಪ ಜನ ಇದ್ದಾರೆ, ಭಿಕ್ಷೆ ಬಿಡ್ತಿದ್ದಾರೆ. ಆಮೇಲೆ ಇಲ್ಲಿ ಇದು ಎಲ್ಲ ನಂಜನಗೂಡು, ಈ ಮೈಸೂರಿಂದ ಈಚೆ ಒಂದು ಐತೆ ಸರ್ ತಾಲೂಕು ನಮ್ದು ನಂಜನಗೂಡಲ್ಲಿ ಈ ಕಡೆ ಪಾಂಡಾಪುರದಲ್ಲಿ ಐತೆ ಒಂದು ಊರು. ಅಲ್ಲಿ ಮೈಸೂರು ಬೆಂಗಳೂರು ಸುತ್ತಮುತ್ತ ಒಂದು 7-8 ಊರಿದೆ. ಸುಮಾರು ಜನ ಭಿಕ್ಷೆ ಬಿಡ್ತಿರ್ತಾವ್ರಿ. ಮೈಸೂರಲ್ಲಿ ಭಿಕ್ಷೆ ಬಿಡ್ತಿದ್ದಾರೆ ಒಂದು 50 ಯಾಕಂದ್ರೆ ಅವರು ಅಷ್ಟು ಇಲ್ಲ. ಇಲ್ಲಿ ನಮ್ಮೂರಲ್ಲಿ ಸ್ವಲ್ಪ ಪರವಾಗಿಲ್ಲ, ಒಂದು 50% ಚೆನ್ನಾಗಿದ್ದಾರೆ, ಮನೆಗೇನೆ ಕಟ್ಕೊಂಡು ಚೆನ್ನಾಗಿದ್ದಾರೆ. ಅವ್ರಿಗೆ ಮಾತ್ರ ಹೇಳ್ಬೋದು ಚೆನ್ನಾಗಿದ್ದಾರೆ. ಬಾಕಿ ಜನ ಬಡವರಿದ್ದಾರೆ. ಅದಕ್ಕೆ ನಾನು ಸ್ವಲ್ಪ ಪದೇ ಓಡಾಡ್ತಿದ್ದೀನಿ ಸರ್, ಅವ್ರಿಗೂ ಏನು ಮಾಡಿ. ಆಮೇಲೆ ಕುರುಬೂರಿಗೆ ಮಕ್ಕಳು ಸೇರಿದ್ರೆ ಅವ್ರಿಗೆ ಮೊಟ್ಟೆ, ಹಾಲು, ಪ್ರತಿಯೊಂದು ಅಕ್ಕಿ, ಬೇಳೆ, ಸಾಬೂನು ಎಲ್ಲ ಕೊಡ್ತಾವ್ರೆ. ನಮ್ಗೆ ಬ್ಯಾಡಿ, ನಮ್ಗೆ ಸ್ವಲ್ಪ ಮುಂದೆ ಬಂದಿದ್ದಿಲ್ಲ, ಅವ್ರಿಗೆ ಬ್ಯಾಡಿ. ತುಂಬಾ ಭಿಕ್ಷಾ ಬಿಡ್ತಿದ್ದವ್ರಲ್ಲ ಬಡವರು, ಪಾಪ ಅವ್ರಿಗೆ ಕೊಟ್ಟರೆ ಒಳ್ಳೇದು. ಅವರು ಅಂದ್ರೆ ಈಗ ನಾಗಪುರದಲ್ಲಿ ಇಲ್ಲ, ಶಂಕರಪುರದಲ್ಲಿ ಇದ್ದಾರೆ. ಶಂಕರಪುರದಲ್ಲಿ ನಮ್ಮ ಹುಣಸೂರು ತಾಲೂಕೇನೆ, ಅಲ್ಲಿ ತುಂಬಾ ಬಡವರಿದ್ದಾರೆ. ಕುರುಬೂರ್ಗಿಂತ ಕೀಳಿದ್ದಾರೆ. ಆಮೇಲೆ 2ನೇ ಪಕ್ಷ ಅದು ಪರವಾಗಿಲ್ಲ, ಸ್ವಲ್ಪ ಟೈಗರ್ ಬ್ಲಾಕ್ದಲ್ಲಿ ಇದ್ದಾರೆ ಸ್ವಲ್ಪ ಜನ, ಅದು ಸ್ವಲ್ಪ ಪರವಾಗಿಲ್ಲ. ನಮ್ಮೂರು ಸ್ವಲ್ಪ ಪರವಾಗಿಲ್ಲ. ನಮ್ಮೂರು ಅಂದ್ರೆ ಅದೇ ಒಂದು 10 ಜನ ಪರವಾಗಿಲ್ಲ, ಒಂದು 10 ಜನ ಆ ಥರ ಮಟ್ಟದಲ್ಲಿದ್ದಾರೆ. ಆ ಥರ ಮಾಡ್ಕೊಂಡು ಬರ್ತಿದ್ದೀವಿ. ಈಗಲೂ ಸಹ ಜನಗಳಿಗೆ ಸ್ವಲ್ಪ ಸಹಾಯ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದೀವಿ.
ಅದಕ್ಕೆ ಈಗ ಸರ್ಕಾರ ನೀವು ಹಣವಂತೂ ನೀವು ನಿಮ್ಮ ಜನಾಂಗದವ್ರನ್ನ ಸಹಾಯ ನೆರವು ಅಂತ ಮಾಡ್ತಾ ಇದ್ದೀರಿ ತಮ್ಮ ಜಿಲ್ಲೆ ಭಾಗದಲ್ಲೇ ಅಷ್ಟೇನಾ ಅಥವಾ ಬೇರೆ ಬೇರೆ ಕಡೆನೂ ಕೂಡ ತಮ್ಮ ಒಂದು ಸೇವೆ ಮತ್ತೆ ಅವರಿಗೆ ವ್ಯವಸ್ಥಿತವಾದಂತ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಯಾವ ರೀತಿ ಎಲ್ಲ ಮಾಡ್ಕೊಂಡು ಹೊರಟಿದ್ರಿ? ಅದೇ ಸರ್, ಈಗ ನಾವು ಅದೇನೇ ಸಂಘ ಮಾಡಿದ್ವಲ್ಲ ಸರ್, ಕರ್ನಾಟಕ ಸಂಘ ಅಂತ ಆದಿವಾಸಿ ಕರ್ನಾಟಕ ಸಂಘ ಅಂತ ಮಾಡಿದ್ವಿ ಸರ್ ನಾವು. ಶಿವಶಕ್ತಿ ಕನ್ನಡ ಸಂಘ ಅಂತ ನಾವು ಮಾಡಿದ್ವಿ ಸರ್. ಈಗ ಅದೇ ನಾವು ಬೇರೆ ಬೇರೆ ಊರಿಗೆ ಹೋಗಿದ್ರು ಸಹ ನಾವು ಸ್ಟ್ರೈಕ್ ಮಾಡಬೇಕು, ಸ್ವಲ್ಪ ಜನಗಳಿಗೆ, ತಹಸೀಲ್ದಾರ್ಗೆ, ಎಸಿಗೆ, ಡಿಸಿಗೆ ಸ್ವಲ್ಪ ಅರ್ಥ ಆಗದಂಗೆ ಅವ್ರಿಗೆ ಅರ್ಥ ಮಾಡಿಸಿ ಅಲ್ಲಿ ಕರೆಸಿ ಅವ್ರಿಗೆ ತೋರಿಸಿ ಅವ್ರಿಗೆ ನೋಡಿ ಇಂಥ ಬಡ ಜನಗಳಿದ್ದಾರೆ, ಇವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು ನೀವು. ಏನು ಇರೋರಿಗೆ ಬ್ಯಾಡಿ, ಇಲ್ದವ್ರಿಗೆ ತೀರಾ ಇಲ್ದವ್ರಿಗೆ ಅವ್ರಿಗೆ ಸಹಾಯ ಮಾಡ್ಬೇಕಂತ ನಾವು ಅಲ್ಲಲ್ಲಿಗೆ ನಾವು ಈಗ ಒಂದು 20 ದಿವಸ ಹಿಂದೆ ನಾವು ಇಲ್ಲೇ ಹುಣಸೂರಲ್ಲಿ ಧರಣಿ ಕೂತಿದ್ದೋ. ಧರಣಿ ಕೂತ್ಕೊಂಡು ಯಾವತ್ತು 4-5 ಜನ ಸೇರಿದ್ದು ಅಲ್ಲಿ ಧರಣಿ ಕೂತ್ಕೊಂಡು. ಆಗ AC ಮೇಡಮ್ ಅವರು ಬಂದು ಮನವಿ ಪತ್ರ ತಗೊಂಡು ಹೇಳಿದ್ರು, ಇಲ್ಲ ನಾವು ಸ್ವಲ್ಪ ಮಾಡಿಕೊಡ್ತೀವಿ ನಿಮ್ಗೆ ಯಾವ್ದಾವ್ದು ಇದು ಸೌಲಭ್ಯ ಬೇಕು ಅಂತ ಹೇಳಿದ್ಮೇಲೆ ಊರೊಳಗೆ ರಸ್ತೆ ಇಲ್ಲ ಮೇಡಮ್, ಆಮೇಲೆ ಕೆಲವು ಜನಗಳಿಗೆ ಸ್ವಲ್ಪ ಮನೆಗಳಿಲ್ಲ, ಕೆಲವು ಜನಗಳಿಗೆ ಸ್ವಲ್ಪ ಲೋನ್ಗೆ ಬೇಕು ಅಂತ ಹೇಳೋದ್ಮೇಲೆ ಅವ್ರು ಎಲ್ಲರಿಗೂ ಅವ್ರಿಗೆಲ್ಲ ಮುಟ್ಸಿದ್ದಾರೆ. ಆಗ ರೋಡ್ಗೆ ಬಂದ್ಬಿಟ್ಟು ಬೆಂಗಳೂರಿಂದ ಅವರು ಲೀಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಲೀಸ್ಟ್ ಕಳಿಸಿದೀವಿ, ರೋಡ್ ಮಾಡ್ಕೊಡ್ತೀವಿ ಅಂತ. ಊರಲ್ಲಿ ಸ್ವಲ್ಪ ರೋಡ್ಗಳಿಲ್ಲ, ಮಣ್ಣಿನ ರೋಡ್ಗಳು, ಮಳೆ ಬಿದ್ದರೆ ಭಾಳ ಚಿಕ್ಕಟಾಗ್ಬಿಟ್ಟು ಜಾರಿ ಬೀಳ್ತಾರೆ. ಅದಕ್ಕೆಲ್ಲ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡು ಹೋಗಿದ್ದಾರೆ. ಓಕೆ ಸರ್, ಈಗ ಹಕ್ಕಿಪಿಕ್ಕಿ ಜನಾಂಗದವರಿಗೆ ಮೂಲಭೂತ ಸೌಕರ್ಯಗಳಂದ್ರೆ ಸರ್ಕಾರದಿಂದ ಈಗಲೇ ಕೊಟ್ಟಂತದ್ದು ಏನೆಲ್ಲ ಬೇಡಿಕೆಗಳಿದೆ, ಯಾವ ಬೇಡಿಕೆ ವಿಚಾರವಾಗಿ ಇನ್ನೂ ಕೂಡ ತಮ್ಮ ಹೋರಾಟಗಳು ನಡೀತಾ ಇದೆ? ಸರ್, ನಮ್ಗೆ ಬೇಡಿಕೆ ಅಂದ್ರೆ ಸರ್ ಇಷ್ಟೇ ಸರ್, ಮನೆಗಳು ಸ್ವಲ್ಪ ಕಟ್ಟು. ಯಾಕಂದ್ರೆ ಬಡವರಿಗೆ ಮನೆ ಇಲ್ಲ, ಮನೆ ಕಟ್ಕೊಡ್ಬೇಕು. ಆಮೇಲೆ ಅವ್ರಿಗೆ ಒಂದು ಸ್ವಲ್ಪ ಲೋನ್ ದಾರಿ ಮಾಡಬೇಕು. ಅವ್ರಿಗೆ ಜೀವನಕ್ಕೆ ಯಾವ್ದಾದ್ರು ಒಂದು ಲೋನ್ ಮಾಡಿಕೊಟ್ರೆ ಅವ್ರು ಏನಾದ್ರು ಒಂದು ಬಿಸ್ನೆಸ್ ಮಾಡ್ತಾರೆ. ಅಂದ್ರೆ ಸರ್, ನಾವು ನಮ್ಮ ಜನಗಳು ಸರ್ಕಾರ ಏನ್ ಕೊಡ್ತದೆ ಅದನ್ನ ಅನುಭವಿಸ್ಕೊಂಡು ಮಾಡ್ತಾರೆ. ಅದನ್ನ ತಿನ್ಕೊಂಡು ಕುಡ್ಕೊಂಡು ಹಾಳು ಮಾಡೋದಿಲ್ಲ. ನಾನು ಸುಮಾರು ಜನಕ್ಕೆ ಮಾಡ್ಕೊಟ್ಟಿದ್ದೀನಲ್ಲ, ಎತ್ತು ಕರ, ದಾನ ಕರ, ಗದ್ದೆ ಜಮೀನು ಮಾಡ್ಕೊಟ್ಟಿದ್ರಲ್ಲ, ಎಲ್ಲ ಈಗಲೂ ಇದೆ, ಮಾಡ್ತಾವ್ರೆ, ಮಾಡಿ ತಿಂತಾವ್ರೆ. ಅದಕ್ಕೆ ಬಾಕಿ ಒಂದು ಸುಮಾರು ಜನಗಳಿದಾರಲ್ಲ ಅವ್ರಿಗೆ ಹೇಳೋಕೆ ಹಾಕಿಲ್ಲ. ಅದಕ್ಕೆ ನಮ್ಮ ಸರ್ಕಾರದವರು ಅವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು. ಜಮೀನೇ ಎಷ್ಟು ಜಮೀನುಗಳು, ಅಕ್ಕಪಕ್ಕ ಜಮೀನುಗಳು, ಫಾರೆಸ್ಟ್ ವೇಸ್ಟ್ ಜಮೀನುಗಳೆಲ್ಲ ಬಿದ್ದಾವೆ. ಅದನ್ನ ಸರ್ಕಾರ ನೋಡಿಕೊಂಡು ಪಾಪ ಶಂಕರಪುರದಲ್ಲಿ ಸುಮಾರು ಜನಗಳು ಜಮೀನೇ ಇಲ್ಲ. ಪಾಪಣ್ಣ MLA ಆಗಿದ್ರು, ಅವರು ಒಂದು 2 ಎಕರೆ ಜಮೀನು ತಗೊಂಡು ಒಂದು 20 ಮನೆ ಕಟ್ಕೊಟ್ಬಿಟ್ರು. 40 ಜನಗಳಿಗೆ ಮನೇನೂ ಇಲ್ಲ, ಜಮೀನು ಇಲ್ಲ, ಹಂಗೆ ಬಿದ್ದಾರೆ ಪಾಪ. ಅಂಥವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು. 2ನೇ ಪಕ್ಷ ರಾಜಕೀಯದಲ್ಲಿ ಸ್ವಲ್ಪ ಜನಗಳಿದ್ದಾರೆ, ಆಮೇಲೆ 1ನೇ ಪಕ್ಷ ರಾಜಕೀಯದಲ್ಲಿ ಸ್ವಲ್ಪ ಜನಗಳಿದ್ದಾರೆ. ಆಗ ಮನೆಗಳಲ್ಲಿ ಲೀಸ್ಟ್ ಕೊಟ್ಟಿದ್ದಾರೆ. ಆ ಲೀಸ್ಟು ಸಹ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಕೊಡಾವಂತಿದ್ದೀನಿ. ಈಗ ಕೊಟ್ಬಿಟ್ಟು ಅವ್ರಿಗೆ ಸ್ವಲ್ಪ ಹೇಳಬೇಕು. ಅವರು ಸ್ವಲ್ಪ ಮನಸ್ಸು ಮಾಡಿ ನಮ್ಗೆ ಏನು ಕೊಡಬೇಕು, ಸ್ವಲ್ಪ ಏನಿಲ್ಲದವ್ರಿಗೆ ಸಹಾಯ ಮಾಡಬೇಕು ಅಂತ ನಾನು ಕಳಕಳಿಯಾಗಿ ಬೇಡ್ಕೊಳ್ತಿದ್ದೀನಿ. ಸರ್, ಈಗ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಟ್ರಿ. ನಿಮ್ಮ ಜನಾಂಗದ ಬಗ್ಗೆ ಇನ್ನೂ ವಿಚಾರಗಳು ಮಾಡಬೇಕಾಗಿದ್ದಲ್ಲಿ, ಇನ್ನೂ ಅಧ್ಯಯನ ಮಾಡಬೇಕಾಗಿದ್ದಲ್ಲಿ ಸಾಕಷ್ಟು ವಿಚಾರಗಳಿದೆ. ಅದಕ್ಕಿಂತ ಮುಂಚಿತವಾಗಿ ಮತ್ತೆ ನಾವು ಭೇಟಿ ಆಗೋಣ. ಜೊತೆಗೆ ಏನಂದ್ರೆ ನಮ್ಮ ಒಂದು ಈ ಒಂದು ಕರ್ನಾಟಕ ರಾಜ್ಯದ ತಮ್ಮ ಜನಾಂಗಕ್ಕೂ ಹಾಗೂ ಸರ್ಕಾರಕ್ಕೆ ತಿಳಿಸೋದಾದ್ರೆ ಏನು ಅಂತ? ಸರ್, ಸರ್ಕಾರಕ್ಕೆ ತಿಳಿಸ್ಬೇಕು ಸರ್. ಯಾಕಂದ್ರೆ ಸರ್, ಕೆಲವು ಜನಗಳಿಗೆ ಏನೂ ಇಲ್ಲ ಸರ್, ಏನು ಕೊಟ್ಟಿಲ್ಲ. ಈಗ ನಾನು ಹೇಳಿದ್ರೆ ಸರ್, ಈಗ ಮೈಸೂರು ಪಕ್ಕದಲ್ಲಿ ಒಂದು ಊರಿದೆ, ಹೊಸ ಊರು ಅಂತ. ಆಮೇಲೆ ಈಗ ನೀವು ಹೇಳಿದ್ರೆ ಸರ್, ನಮ್ಮ ಪಾಂಡಪುರದಲ್ಲಿ ಒಂದು ಊರಿದೆ. ಆಮೇಲೆ ಶಂಕರಪುರ ಅಂತ ಒಂದು ಊರಿದೆ. ಇವ್ರಿಗೆ ಏನು ಕೊಟ್ಟಿಲ್ಲ, ಎಲ್ಲ ಜಮೀನು ಕೊಟ್ಟಿಲ್ಲ, ಮನೇನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅವ್ರು ಹೆಂಗಿದ್ದಾರೆ, ಒಂದಿಷ್ಟು ಜೋಪಡಿ ಹಾಕೊಂಡು ಒಂದು 2-3 ಜನತಾ ಮನೆ ಕೊಟ್ಟಿದ್ದಾರೆ ಅಷ್ಟೇನೆ ಹೊತ್ತು ಎಲ್ಲರಿಗೂ ಏನು ಮಾಡಿಲ್ಲ. ಹಂಗೆ ವಾಸ ಮಾಡ್ತಾವ್ರೆ ಅವರು. ತಕ್ಷಣ ಅವರು ಅಲ್ಲಿ ಇರೋದು ತಾಲೂಕು ಆಫೀಸ್ಗಳು, ಅಲ್ಲಿ ಹೋಗ್ಬಿಟ್ಟು ತಹಸೀಲ್ದಾರ್ ಆಗಲಿ, EO ಆಗಲಿ, AC ಮೇಡಮ್ ಆಗಲಿ ನೋಡಿಕೊಂಡು ಅವ್ರಿಗೆ ಏನು ತಲುಪಬೇಕು, ಅವ್ರಿಗೆ ಏನು ಸಹಾಯ ಆಗಬೇಕು ಅದೆಲ್ಲ ಮಾಡಿಕೊಡ್ಬೇಕಾದ್ದು ನಮ್ಮ ಸರ್ಕಾರದ ಜವಾಬ್ದಾರಿ. ಸ್ವಲ್ಪ ನೋಡ್ಕೊಂಡು, ಇದು ನಾವು ಹೇಳೋ ಮಾತು ಅವ್ರು ಕೇಳಿಕೊಂಡು ದಯವಿಟ್ಟು ಅಲ್ಲಿ ಹೋಗ್ಬಿಟ್ಟು ನೋಡಿ ಸ್ವಲ್ಪ ಸಹಾಯ ಮಾಡಬೇಕು. ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ. ಇಲ್ಲದ ಹೋದರೆ ಬಡತನ ಆಗಿರೋದು, ಅಲ್ಲೇ ಮಕ್ಕಳು ಬಡತನನೇ, ಎಲ್ಲೋ ಒಬ್ಬರು ಚೆನ್ನಾಗಿರ್ತಾರೆ, ಅವ್ರು ಹಂಗೆ ಅಷ್ಟೇ. ಅದನ್ನು ಸ್ವಲ್ಪ ಎಲ್ಲ ಸರಿ ಸಮ ಇರಬೇಕು. ನಮ್ಮ ಜಗತ್ತಲ್ಲಿ ಈಗ ಕೊನೆ ಇದು ಬರ್ತೈತೆ, ಜಗತ್ತು ವಿನಾಶ ಆಗೋದು ಅಂತ ಹೇಳ್ತಾವ್ರೆ ಎಲ್ಲರೂ. ಅದು ಈಗ ಕೊನೆಯಲ್ಲಿಂದ ನಾವು ನಮ್ಮ ಕಡೆಯವ್ರಿಗೆ ಸ್ವಲ್ಪ ಒಳ್ಳೇದಾಗಬೇಕು ಅಂತ ನಾನು ನಮ್ಮ ಸರ್ಕಾರಕ್ಕೆ ಬೇಡ್ಕೊಳ್ತಿದ್ದೀನಿ. ಓಕೆ ಸರ್, ತುಂಬಾ ಧನ್ಯವಾದಗಳು. ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಹಂಚ್ಕೊಂಡ್ರಿ. ಈ ಒಂದು ಹಕ್ಕಿಪಿಕ್ಕಿ ಜನಾಂಗ ಹಾಗೂ ಬುಡಕಟ್ಟು ಜನಾಂಗದ ವಿಚಾರವಾಗಿ ಪ್ರತಿ ಒಂದು ಏನಂತಂದ್ರೆ ನಾವು ಸಂಚಿಕೆಯನ್ನು ನಾವು ಮಾಡ್ತಾ ಈ ಒಂದು ಭಾಗದ ಜನರಿಗೆ ಅಂದ್ರೆ ಹಕ್ಕಿಪಿಕ್ಕಿ ಜನಾಂಗ, ಬುಡಕಟ್ಟು ಜನಾಂಗ, ಆದಿವಾಸಿ ಜನಾಂಗ ಏನಿರ್ತಾರಲ್ಲ
ಅವರ ಒಂದು ಸಮಸ್ಯೆಗಳಾಗಿರ್ಬೋದು, ಅವರ ಜೀವನಗಳಾಗಿರ್ಬೋದು, ಯಾವ ಭಾಗದಲ್ಲಿ ಹೇಗೆ ಏನು ಅವರ ಬದುಕು ಅಂತ ಅನ್ನೋದು ಪ್ರತಿಯೊಂದನ್ನು ಕೂಡ ತಾವು ವೀಕ್ಷಿಸ್ತಾ ಇರಿ. ಅದು ಸುಗಂಧ ಟಿವಿಯಲ್ಲಿ ಪ್ರತಿ ನಿತ್ಯವೂ.